ಕನಕಪುರದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಮರಶಿಲ್ಪಿ ಜಕಣಾಚಾರ್ಯವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಕರ್ಮ ಸಮುದಾಯದ ಜನತೆ ತಾಲೂಕಿನಲ್ಲಿ ತೀರಾ ಹಿಂದುಳಿದಿದ್ದಾರೆ. ಸಮುದಾಯದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಮುದಾಯ ಭವನ ನಿರ್ಮಾಣ ಮಾಡಿ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಉತ್ತೇಜನ ನೀಡುವಂತೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಮನವಿ ಸಲ್ಲಿಸಿದರು. ವಿಶ್ವಕರ್ಮ ಸಮುದಾಯ ತನ್ನ ಏಳಿಗೆಗಾಗಿ ಇತರ ಸಮುದಾಯಗಳ ಜೊತೆ ಹೋರಾಟ ಮಾಡಬೇಕಾಗಿದೆ. ವಿಶ್ವಕರ್ಮರು ಸಮುದಾಯದವರು ಕುಲಕಸುಬು ನಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರಾದ ಶಿವರುದ್ರಾಚಾರ್, ಚಂದ್ರು, ವಸಂತ ಮಾತನಾಡಿದರು. ಈ ವೇಳೆ ಸಮುದಾಯದ ಮುಖಂಡರು ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್ ಅವರಿಗೆ ವಿವಿಧ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು. ಸಮುದಾಯದ ಮುಖಂಡರು ನೀಡಿರುವ ಬೇಡಿಕೆಗೆ ಪತ್ರವನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಹಾಗೂ ಸಮುದಾಯ ಭವನಕ್ಕೆ ಸೂಕ್ತ ಜಾಗ ನೀಡುವ ಭರವಸೆಯನ್ನು ನೀಡಿದರು. ಈ ವೇಳೆ ಶಿರಸ್ತೇದಾರ್ ಪ್ರಕಾಶ್, ಶ್ರೀನಿವಾಸ್, ಯುಲಿಂಗೇಗೌಡ, ಕೂಗಿ, ಗಿರಿಯಪ್ಪ, ಕುಮಾರ್, ಶಿವರಾಜ್, ಶೇಖರ್, ಮಹೇಶ್, ಶೇಖರ್, ಬಸವರಾಜು, ನಾಗರಾಜು, ಕೃಷ್ಣಪ್ಪ, ನಂದಕುಮಾರ್, ಕೃಷ್ಣ, ಚೆನ್ನಪ್ಪ, ಪ್ರಕಾಶ್, ಆನಂದ್, ಪುಟ್ಟರಾಜು, ಚಂದ್ರಾಚಾರ್, ಚೂಡಾಚಾರ್, ಸಿದ್ದಪ್ಪಾಜಿ, ಮಣಿ ಮೊದಲಾದವರು ಉಪಸ್ಥಿತರಿದ್ದರು. ಒಂದು ವಿಜಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಕನಕಪುರದ ಸಮಸ್ತ ವಿಶ್ವಕರ್ಮ ಸಮಾಜದ ಕುಲಬಾಂಧವರು ಮತ್ತು ಸ್ವಯಂ ಸೇವಾ ಸಂಘದ ವತಿಯಿಂದ ಈ ದಿನ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ನಮಗೆಲ್ಲರೂ ಒಂದು ವಿಶೇಷ ಹಬ್ಬ ಇದ್ದಂಗೆ ಇದು. ಯಾಕಂದ್ರೆ ಈ ದಿನ ಎಲ್ಲರಿಗೂ ಈ ತರ ಒಲಿಯುವಂತು. ಈ ದಿನ ಪ್ರತಿಯೊಬ್ಬರಿಗೂ ಒಂದು ನೆನಪಿನಲ್ಲಿ ಉಳಿಯುವಂತ ದಿನ, ಜನವರಿ 1ನೇ ದಿನ. ಈ ದಿನ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯನ್ನ ಹೆಮ್ಮೆಯಿಂದ ಹೇಳಿಕೊಂಡು ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಜಯೋತ್ಸವವನ್ನು ಈ ಆಚರಣೆಯನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತೀನಿ. ಆ ತಾಯಿ ಕನ್ನಡಾಂಬೆ, ಆ ತಾಯಿ ಕಾಳಕಾದೇವಿ ಸಕಲ ಸೌಕರ್ಯಗಳನ್ನು ನಾಡಿನ ಕುಲ ಬಾಂಧವರಿಗೆ ಕಲ್ಪಿಸಿಕೊಟ್ಟ ಆಯುರಾರೋಗ್ಯವನ್ನು ಕೊಡಲಿ ಅಂತ ಆ ತಾಯಿಯಲ್ಲಿ ಕೇಳ್ಕೊತೀವಿ. ಜೈ ವಿಶ್ವಕರ್ಮ, ಜೈ ಜಗನ್ನಾಥ. ಕುಮಾರಣ್ಣ ಶ್ರೀ ಗೌರವ ಅಧ್ಯಕ್ಷರು ಜೂಮ್ ಮಾಡಿ ತೆಗೀರಿ ಸ್ವಲ್ಪ. ಹಂಗೆ ಇದೆ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಡ್ರಿ. ಆಗ್ಲಿಕ್ಕೆ ನಿಂತ್ಕೊಂಬರಿ ಅಲ್ಲಿ. ಆಮೇಲೆ ತಗೊಳ್ಳಂತಿಡು. ಇಟ್ಬಿಟ್ಟೆ ತೆಗಿತಾ ಇದ್ದೀನಿ, ಈಗ ಮಾಡ್ತೀನಿ ನೋಡಿ. ಈಗ ಬೇಡ ನಾನೇನೇ ಕಳಿಸ್ಬಿಡ. ಈಗಾಗಲೇ ಒಂದು ಕೈ ಮುರಿದಾಕ್ಬಿಟ್ಟೆ ತಾನೆ ಸರ್. ಜೂಮ್ ಮಾಡಬೇಕಾಗಿಲ್ಲ ಬಿಡು. ಹಾರ್ದಿಕ ಶುಭಾಶಯಗಳು ಹಾಗೂ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ದಿವಸ ಜಗತ್ತಿನ ಅತ್ಯಂತ ದೊಡ್ಡ ಸಮುದಾಯವನ್ನು ಒಂದು ಪ್ರತಿನಿಧಿಸುವ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನಾಚರಣೆಯನ್ನು ನಾವು ಈ ದಿವಸ ತಾಲೂಕು ಆಡಳಿತ ಪರವಾಗಿ ಮಾಡ್ತಾ ಇದ್ದೇವೆ. ಅಬಾಲ ವೃತ್ತರವರೆಗೆ ಈ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿದೆ. ಅವರು ಬೇರೆ ಯಾರೂ ಅಲ್ಲ, ಅಮರಶಿಲ್ಪಿ ಜಕಣಾಚಾರ್ಯರು. ಎಲ್ಲರೂ ಪರವಾಗಿ ನಾವು ಕೂಡ ಆ ಭಾವಚಿತ್ರಕ್ಕೆ ಒಂದು ನಮಸ್ಕಾರ ನಾವು ಮಾಡ್ತಾ ಇದ್ದೇವೆ. ಶ್ರದ್ಧಾಭಕ್ತಿಯಿಂದ ಆ ಮಹಾನ್ ವ್ಯಕ್ತಿ
ಈ ಅಮರಶಿಲ್ಪಿ ವಿಶ್ವಕರ್ಮ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆಯನ್ನು ಆಚರಿಸ್ತಾ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ವೇದಿಕೆ ಇರತಕ್ಕಂಥ ಗಣ್ಯರೇ ಹಾಗೂ ನಮ್ಮ ಕುಲಬಾಂಧವರೇ ಹಾಗೂ ಇತರ ವರ್ಗದವರೇ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಈಗ ತಾನೇ ಹೇಳಿದಂತೆ ಅಮರ ಶಿಲ್ಪಿ ಜಕಣಾಚಾರ್ಯ ಒಂದು ಕಥೆಯನ್ನು ಹೇಳಿದಂಥ ಕೂಯಿ ಗಿರಿಯಪ್ಪನವರು ಹಾಗೂ ನಮಗೆ ಬೇಕಾದಂತಹ ಸಮುದಾಯಕ್ಕೆ ಬೇಕಾದಂಥ ಜಾಗವನ್ನು ಕೇಳಂಥ ಮಲ್ಲಿಕಾರ್ಜುನ ಅವರು ಈಗಾಗಲೇ ಕೇಳಿದ್ದಾರೆ. ನಮ್ಮದೊಂದು ಕೋರಿಕೆ ಏನಂತ ಅಂದರೆ, ಆಲ್ರೆಡಿ ನಮ್ಮ ವಿಶ್ವಕರ್ಮ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ. ಕಾರಣ ಏನಂದರೆ ಅವ್ರಿಗೆ ಕುಲಕಸಬುಗಳು ಪಂಚಕಸಬುಗಳು ಇರೋದ್ರಿಂದ ಅವರು ವಿದ್ಯಾರ್ಥಿಯಲ್ಲಿ ಕಡಿಮೆ ಇದ್ದಾರೆ. ಅದನ್ನು ನಾವೇ ನಮ್ಮ ವಿಶ್ವಕರ್ಮ ಜನಾಂಗದವರೇ ಕೂಡ ಪ್ರೋತ್ಸಾಹಿಸಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಾ, ಆಲ್ರೆಡಿ ಸರ್ಕಾರ ಏನೇನು ಸವಲತ್ತನ್ನು ಕೊಡ್ತಾ ಇದೆ ಅದನ್ನು ಯೂಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀವಿ ನಾವು. ಅದನ್ನು ಯೂಸ್ ಮಾಡೋಕ್ಕೆ ದಯವಿಟ್ಟು ಯಾರು ಎಜುಕೇಷನ್ ಇದ್ದರೆ ಅದನ್ನ ಹೇಳ್ಕೊಡಿ. ನಮ್ಮ ವಿಶ್ವಕರ್ಮ ಜನಾಂಗ ಕಲ್ತ್ಕೊಳ್ತಾರೆ. ಯಾಕೆ ಅಂದರೆ ಅವರು ವಿದ್ಯಾಭ್ಯಾಸವಿಲ್ಲದೆ ಕೆತ್ತನೆ ಕೆಲಸದಲ್ಲೇ ತನ್ನ ಭಾರತದ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಸಾರದ ಮನುಕುಲ ನಮ್ಮ ವಿಶ್ವಕರ್ಮ ಮಹಾಕುಲ. ಆದ್ದರಿಂದ ಈಗ ಒಂದು ಮದುವೆ ಮಾಡಬೇಕು ಅಂದರೆ ಒಂದು ಚೌಟ್ರಿಗೆ ಕಡಿಮೆ ಅದನ್ನು 2 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ ನಾವು ಖರ್ಚು ವೆಚ್ಚ. ಹಾಗಾಗಿ ಮೊದಲನೇ ಹಂತದಲ್ಲಿ ನಮಗೊಂದು ಸಮುದಾಯ ಭವನಕ್ಕೆ ಜಾಗ ಕೊಡಬೇಕು ಅಂತ ನಾನು ಕೋರಿಕೆ ಮಾಡ್ಕೊಳ್ತಾ, ಹಾಗೂ ಇಂಥ ಭವ್ಯವಾದ ಮಂದಿರಗಳನ್ನು ಕೆತ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯ ಒಂದು ಪ್ರತಿಭೆಯನ್ನು ಬೇಲೂರು ಹಳೆಬೀಡಿನಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ನಾನು ಸರ್ಕಾರದಲ್ಲಿ ಒತ್ತಾಯಿಸ್ತಾ, ಹಾಗೂ ಇದಕ್ಕೆ ಎಲ್ಲ ಕಾರಣಕರ್ತವಾದ ನಂಜುಂಡಿಯವರನ್ನು ಕೂಡ ಈ ಸಮಾರಂಭದಲ್ಲಿ ಸೇರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಿಶ್ವಕರ್ಮ, ಜೈ ಕನ್ನಡ. ಇವತ್ತು ಏನು ನಾವು ಜಕಣಾಚಾರ್ಯ ಶಿಲ್ಪಿಯವರ ಇದನ್ನು ಮಾಡ್ತಾ ಇದ್ದೀವಿ ಇವತ್ತು ಅಂತ ಅಂದರೆ, ನಿಮಗೆ ಗೊತ್ತು ಎಲ್ಲರಿಗೂ ನಮ್ಮ ಏನೊಂದು ಕುಲಬಾಂಧವರಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣವೇ ಇಲ್ಲ. ಜೊತೆಗೆ ಇಲ್ಲಿ ನೋಡಿ ಎಲ್ಲರೂ ಜೆಂಟ್ಸ್ ಇದ್ದೀರಾ, ಈಗ ನಾನೊಬ್ಬಳೇ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಇರೋದು. ಹಾಗಾಗಿ ಹೆಣ್ಮಕ್ಳಿಗೆ ಓದಲ್ಲ ಅಂತೆಲ್ಲ ನೀವೇ ಓದಿಸ್ಬೇಕು. ನೀವು ಓದಿಸಿದ್ರೆ ತಾನೇ ಅವ್ರು ಮುಂದೆ ಬರೋದು. ಹಾಗಾಗಿ ಸ್ವಲ್ಪ ಹೆಣ್ಮಕ್ಳಿಗೆ ಮನೆಯಲ್ಲಿ ಅವರಿಗೆ ಓದೋಕ್ಕೆ ಒಂಚೂರು ಒತ್ತು ಕೊಡಿ. ಏನಾದರೂ ಇಲಾಖಾ ವತಿಯಿಂದ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ. ಯಾಕಂದರೆ ಇವಾಗ ಓದೋಕ್ಕೆ ಎಲ್ಲೂ ನಮಗೆ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ಇವಾಗ ತುಂಬ ಶಾಲೆಗಳಿದೆ. ಕಿತ್ತೂರು ರಾಣಿ ವಸ್ತಿ ಚೆನ್ನಮ್ಮ ಶಾಲೆ ಆಗೋದು, ಮೊರಾರ್ಜಿ ಶಾಲೆ ಆಗೋದು ಎಲ್ಲ ಆಂಗ್ಲ ಮಾಧ್ಯಮದಲ್ಲೇ ಇರೋದ್ರಿಂದ ಫ್ರೀ ಎಜುಕೇಷನ್, ಯಾರು ಏನು ಅದಕ್ಕೆ ದುಡ್ಡು ಕೊಡೋದಿಲ್ಲ, ಏನೂ ಇಲ್ಲ. ಹಾಗಾಗಿ ಓದೋಕ್ಕೆ ಸರ್ಕಾರ ತುಂಬ ಸೌಲಭ್ಯ ಮಾಡಿಕೊಟ್ಟಿದೆ. ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಈ ಥರ ಏನೂ ತೊಂದರೆ ಇಲ್ಲ. ನಾವು ಮನಸ್ಸು ಮಾಡಿ ಎಲ್ಲನೂ ಹೆಣ್ಮಕ್ಳುಗಳಿಗಾಗ್ಬೋದು ಗಂಡು ಮಕ್ಳಿಗಾಗ್ಬೋದು ಎಲ್ಲ ಉನ್ನತ ಎಜುಕೇಷನ್ನ ನಾವು ಕೊಡಬೇಕು. ಆಮೇಲೆ ನಮ್ಮ ಇಲಾಖೆಯಲ್ಲಿ ಎಲ್ಲನೂ ಒಂದು ಏನು ನಾವೆಲ್ಲ ಒಟ್ಟಿಗೆ ಅನ್ನೋ ಒಂದು ಮನೋಭಾವನೆ ಬೆಳೆಸ್ಕೊಂಡ್ರೆ ಎಲ್ಲರೂ ಮುಂದುವರಿಯೋಕ್ಕೆ ಸಾಧ್ಯ. ಅವರೇಗೆ ನಮಗೆ ದಾರಿದೀಪವಾಗಿದ್ದಾರೋ ನಾವೆಲ್ಲರಿಗೂ ಮುಂದೆ ದಾರಿದೀಪ ಆಗಬೇಕು ಅನ್ನೋದೇ ನನ್ನ ಇದು. ಧನ್ಯವಾದಗಳೆಲ್ಲ. ಈ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನ ಮತ್ತು ಹೊಸ ವರ್ಷದ 2024 ಹೊಸ ವರ್ಷಕ್ಕೆ ಸ್ವಾಗತ ಬಯಸ್ತಾ, ಈಗಾಗಲೇ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಅಮರಶಿಲ್ಪಿ ಅಂದರೆ ಅಮರ ಅಂದರೆ ಯಾವಾಗಲೂ ಶಾಶ್ವತವಾಗಿರ್ತಾರೆ. ಬೇಲೂರು ಮತ್ತು ಹಳೆಬೀಡುಗಳ ಮುಖಾಂತರ ಯಾವರು ಶಾಶ್ವತವಾಗಿರ್ತಾರೆ. ಅದರಿಂದ ಅವರಿಗೆ ಅಮರಶಿಲ್ಪಿ ಅನ್ನೋ ಒಂದು ಬಿರುದು ಸಿಕ್ಕಿದೆ. ಅಮರಶಿಲ್ಪಿ ಜಕಣಾಚಾರ್ಯ ಅವರು ಹಳೆಬೀಡು ಮತ್ತು ಬೇಲೂರುಗಳನ್ನ ನಿರ್ಮಾಣ ಮಾಡಿದರೆ ನಮ್ಮ ಕೆತ್ತನೆಗಳ ಮುಖಾಂತರ. ನಾವು ಈಗಲೂ ಸಹ ಹಲವಾರು ದೇವಸ್ಥಾನಗಳು ನೋಡಿದಾಗ ಆ ದೇವಸ್ಥಾನಗಳು ಯಾವ ರೀತಿ ಕೆತ್ತಿದಾರಪ್ಪ, ಯಾವ ರೀತಿ ನಿರ್ಮಾಣ ಮಾಡಿದಾರಪ್ಪ ಅದನ್ನು ನೋಡ್ತಾ ಇದ್ರೆ ತುಂಬ ಆಶ್ಚರ್ಯ ಅನಿಸುತ್ತೆ. ಅದಕ್ಕೆಲ್ಲ ಒಂದು ಮೂಲ ಕೊಡುಗೆ ತಮ್ಮಗಳದೇ ಆಗಿರುತ್ತೆ. ತಮ್ಮ ಪಿತೃಗಳ ಒಂದು ಬಹುಮಾನ ಕೊಡುಗೆಯಾಗಿರುತ್ತೆ ಈ ಪ್ರಪಂಚಕ್ಕೆ. ತಾವೆಲ್ಲರನ್ನ ಹೇಳಿದ್ರಿ, ಈಗ ನಮಗೆ ಶಿಕ್ಷಣ ಎಲ್ಲ ಈಗ ಶಿಕ್ಷಣಕ್ಕೆ ಅವಕಾಶ ಇದೆ. ತಾವೆಲ್ಲರೂ ದಯವಿಟ್ಟು ಅದನ್ನು ಬಳಸ್ಕೋಬೇಕು. ಈಗ ಏನಾಗ್ತಿದೆ ಅಂದರೆ, ನೀವೆಲ್ಲರೂ ಪಾಪ ಕೈಗಳಲ್ಲಿ ತುಂಬ ಹಲವಾರು ದಿನಗಳ ಮಾಡ್ತಿದ್ದೀರಿ. ಈಗ ನಿಮ್ಮ ಒಂದು ಕಾರ್ಯಕ್ಕೆ ಟೆಕ್ನಾಲಜಿ ಬಂದಿದೆ. ಅಂದರೆ ಕಂಪ್ಯೂಟರ್ ಸೆಟ್ ಮಾಡಿಬಿಟ್ರೆ ಸಾಕು. ನೀವೇನು ಕೆಲಸ ಪಾಪ ತುಂಬ ಹಲವಾರು ದಿನಗಳ ಕಾಲ ಮಾಡ್ತಾ ಇದ್ವಿ. ಈಗ ಕಂಪ್ಯೂಟರ್ ಆಗಿದೆ. ನಿಮ್ಮೆಲ್ಲರಿಗೂ ಕೆಲಸಗಳು ಸ್ವಲ್ಪ ಕಡಿಮೆ ಆಗಿದೆ. ಆದ್ದರಿಂದ ದಯವಿಟ್ಟು ತಮ್ಮ ಮಕ್ಕಳುಗಳಿಗೆ ಶಿಕ್ಷಣ ಕೊಡಿಸಿ. ಇನ್ನು ಸರ್ಕಾರದಿಂದ ನಮಗೆ ಉದ್ಯೋಗದ ಕೊರತೆ ಇದೆ ಅಂತ ಹೇಳಿದ್ರಿ. ಇದ್ದಾರೆ. ಯಾಕೆಂದರೆ ಈಗ ಶಿಕ್ಷಕರು ತುಂಬ ಇದ್ದಾರೆ. ಹಲವಾರು ಇವಾಗ ನಮ್ಮ ಆಫೀಸ್ಗೆ ಬರ್ತಾರೆ. ಆಫೀಸ್ಗೆ ಬಂದಾಗ ಅಟ್ಲೀಸ್ಟ್ ಒಂದು ಕಂಪ್ಯೂಟರ್ದು ನಮಗೆ ಕೆಲಸ ಕೊಡಿಸಿ ಅಂತ ಕೇಳ್ತಾರೆ. ಅದಕ್ಕೂ ತುಂಬಾ ಕಾಂಪಿಟೇಷನ್ ಇದೆ. ಇವಾಗ ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇದೆ. ನಾವು ವಿದ್ಯೆ ಕಲಿಬೇಕಾಗಿರೋದು ನಮ್ಮ ಒಂದು ಜ್ಞಾನಾರ್ಜನೆಗೋಸ್ಕರ. ಅದು ಒಂದು ಅವಕಾಶ ಸಿಗುತ್ತೆ, ಕೆಲಸಗಳಿಗೆ ಸಿಗುತ್ತೆ. ಇದು ಈ ಕಾಲದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ. ನಾವು ಕೆಲಸ ಪಡ್ಕೋಬೇಕಂದ್ರೆ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದ್ರೂ ದಯವಿಟ್ಟು ನಮ್ಮ ಮಕ್ಕಳುಗಳಿಗೆ ಶಿಕ್ಷಣ ಕೊಡಿಸಿ ಅಷ್ಟೇ.
ಈ ಒಂದು ಹೊಸ ವರ್ಷದ ದಿನ ಕಳೆದ ಬಾರಿ ಇಷ್ಟು ಜನ ಸೇರಿಲ್ಲ ಅಂದ್ಕೊಳ್ತೀನಿ. ಈ ಬಾರಿ ತುಂಬ ಜನ ಸೇರಿದ್ದೀರಿ. ನನಗೂ ಹೊರಡೋ ಟೈಮಲ್ಲಿ ನನಗೆ ಸ್ವಲ್ಪ ಕಾರ್ ಪ್ರಾಬ್ಲಮ್ ಆಯಿತು. ಬೈಕನ್ನು ಸಹ ಯಾರೋ ತಗೊಂಡು ಹೋಗ್ತಿತ್ತು. ಈ ಒಂದು ಹೊಸ ವರ್ಷದಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಪ್ರತಿ ಜಯಂತಿಗೂ ನಾವು ವರ್ಷದಲ್ಲಿ 40 ಜಯಂತಿ ಮಾಡ್ತೀವಿ. ಪ್ರತಿ ಜಯಂತಿಗೂ ಬರ್ತಾ ಇದೆ. ಬಟ್ ಇವತ್ತು ಮಾತ್ರ ಸ್ವಲ್ಪ ಅಡಚಣೆ ಆಯಿತು, ಕ್ಷಮಿಸಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ರಿಗೂ 2024 ಹೊಸ ವರ್ಷ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ತಮ್ಮ ಮಕ್ಕಳುಗಳಿಗೂ ಸಹ ಒಂದು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲಿ. ಹಾಗೆ ತಾವು ಕೇಳಿದಾಗೆ ಒಂದು ಸಮುದಾಯ ಭವನಕ್ಕೆ ಅಂತ ಹೇಳಿದ್ರಿ. ನಾವು ಈಗಾಗಲೇ ಸಬ್ ರಿಜಿಸ್ಟ್ರ್ ಆಫೀಸ್ಗೂ ಸಹ ನಾವು ಜಾಗ ಹುಡ್ತಾ ಇದ್ದೀವಿ. ಜಾಗ ನಮಗೆ ಅವೈಲಬಿಲಿಟಿ ಇಲ್ಲ. ದಯವಿಟ್ಟು ತಮ್ಮಗಳಿಗೆ ಅದನ್ನು ಇಲ್ಲಾಂತ ನೀವು ಭಾವಿಸೋದಕ್ಕಿಂತ ನಿಮ್ಗಳ ಗಮನಕ್ಕೆಲ್ಲನೇ ಇತ್ತು ಅಂದರೆ ಸರ್ಕಾರಿ ಜಾಗ ಇತ್ತು ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬಂದರೆ ನಾವು ಅದಕ್ಕೆ ಸರ್ಕಾರಕ್ಕೆ ಬರುತ್ತೆ, ಮನೆ ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಸಲ್ಲಿಸಿ ನಿಮ್ಮ ಒಂದು ಆಸೆ ಏನಿದೆ ಅದನ್ನು ಈಡೇರಿಸಲಿಕ್ಕೆ ನಾವು ಅಗತ್ಯ ಕ್ರಮ ಕೈಗೊಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ತಾಲೂಕು ಆಡಳಿತದ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ.